ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಈ ವರ್ಷ ಯಾರೆಲ್ಲ ಡಿಗ್ರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಂತಹ ವಿದ್ಯಾರ್ಥಿಗಳಿಗೆ ಒಂದು ವೆರಿ ಬಿಗ್ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು. ಸ್ಕಾಲರ್ಶಿಪ್ ರಿಲೇಟೆಡ್ ಒಂದು ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಆ ಸ್ಕಾಲರ್ಶಿಪ್ ಇರುವಂತಹ ಲಾಸ್ಟ್ ಡೇಟ್ ಏನು, ಯಾವ ಡಿಗ್ರಿ ಕೋರ್ಸ್ ಅವರು ಅಪ್ಲೈ ಮಾಡಬಹುದು, ಎಲ್ಲರಿಗೂ ಬರುವಂತಹ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಸಹ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೋಡಿ, ಸ್ಟೂಡೆಂಟ್ಸ್ಗೆ ಒಂದು ಇನ್ಫಾರ್ಮೇಶನ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಸೆಕೆಂಡ್ ಪಿ ಸಿ ಮುಗಿಸ್ಕೊಂಡು ಯಾರೆಲ್ಲ ಡಿಗ್ರಿ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಸೊ ನಿಮ್ಗೆಲ್ಲ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗಿರುತ್ತೆ. ಸೊ ಯಾಕಂತ ಅಂದ್ರೆ ಈಗಿರುವಂತಹ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ನಾವು ನೋಡೋದಾದ್ರೆ, ಸೊ ಎಲ್ಲ ಒಂದು ಕಂಪ್ನೀಸು ಯಾವ ತರ ಸ್ಟೂಡೆಂಟ್ಸ್ ಅನ್ನ ನೋಡ್ತಿದ್ದಾರೆ ಅಂತ ಅಂದ್ರೆ, ಯಾರಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಹಾಗೇನು ಡೇಟಾ ಸೈನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡಿರ್ತಾರೋ, ಸೊ ಇಂತಹ ಸ್ಟೂಡೆಂಟ್ಸ್ ಅನ್ನ ನೋಡ್ತಿರುವಂತದ್ದು. ಯಾಕಂತ ಅಂದ್ರೆ ಈಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಇದು ಮೋಸ್ಟ್ ಡಿಮ್ಯಾಂಡ್ ಆದ್ರೆ ಇರುವಂತದ್ದು. ಸೊ ನಾನು ನಿಮ್ಗೆ ಇವತ್ತು ಬಂದ್ಬಿಟ್ಟು VIT ಕಾಲೇಜ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮ್ಗೆ ಜಯನಗರದಲ್ಲಿ ಲೊಕೇಟ್ ಆದ್ರೆ ಆಗಿರುವಂತದ್ದು, ಅಂಡ್ ಸೌತ್ ಎಂಡ್ ಸರ್ಕಲ್ ಜಯನಗರದಲ್ಲಿ ಲೊಕೇಟ್ ಆಗಿರುವಂತದ್ದು. ಈ ಕಾಲೇಜು ಯಾವ ಕೋರ್ಸ್ ಅನ್ನ ಆಫರ್ ಮಾಡುತ್ತೆ ಅಂತ ಅಂದ್ರೆ, BCA ಇನ್ ಡೇಟಾ ಸೈನ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಆದ್ರೆ ಕೋರ್ಸ್ ಆದ್ರೆ ಇಲ್ಲಿರುವಂತದ್ದು. ಇದು ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಇಂಟೆನ್ಷನ್ ಇಂದ ಆದ್ರೆ ಇದನ್ನ ಇವ್ರು ಆದ್ರೆ ಮಾಡಿರುವಂತದ್ದು. ಅಂಡ್ ನೆಕ್ಸ್ಟ್ ಇಲ್ಲಿ ಈ ಒಂದು 3 ವರ್ಷದ ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ನೀವು ಏನೇನೆಲ್ಲ ಕಲಿತೀರಾ ಅಂತ ಅಂದ್ರೆ, ಸೊ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ಸ್ ಅನ್ನ ಕಲಿತೀರಾ. ಪೈಥಾನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷನ್ ಲರ್ನಿಂಗ್, ಡೇಟಾ ಸೈನ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂಡ್ ಹಾಗೇನು ಸಹ ಡೇಟಾ ವಿಜುವಲೈಸೇಷನ್ ಥ್ರೂ ಪ್ರಾಕ್ಟಿಕಲ್ ಅಂಡ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆದ್ರೆ ಆಗಿರ್ತದೆ. ಅಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ಇವರ ಒಂದು ಕಾಲೇಜ್ದು ಅಂತ ಅಂದ್ರೆ, ಇದು ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ವಿತ್ ಎಡಿಪ್ಟ್ ಅವ್ರ ಜೊತೆ ಆದ್ರೆ ಇರುವಂತದ್ದು. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ, ಸ್ಟೂಡೆಂಟ್ಸ್ಗೆ ಒಂದು ಆಕ್ಸೆಸ್ ಬರುತ್ತೆ ಗ್ಲೋಬಲ್ ಇಂಡಸ್ಟ್ರಿ ಒಂದು ಇಮರ್ಷನ್ ಪ್ರಾಜೆಕ್ಟ್ಸ್ಗೆ ಅಂಡ್ ಹಾಗೇನು ಸಹ ಕೆರಿಯರ್ ಮೆಂಟರಿಂಗ್ಗೆ, ಡಿಲೈಟ್ ಲರ್ನಿಂಗ್ಗೆ, ಅಕಾಡೆಮಿ ಸರ್ಟಿಫಿಕೇಶನ್ಸ್ಗೆ, IBM ಇಂಟರ್ನ್ಶಿಪ್ ಆಪರ್ಚುನಿಟೀಸ್ಗೆ ಅಂಡ್ ಹಾಗೇನು ಸಹ ನೆಟ್ವರ್ಕ್ ಆಫ್ 300+ ರೆಕ್ರೂಟರ್ಸ್ ಜೊತೆ ಅಂಡ್ ಹಾಗೇನು ನಿಮ್ಗೆ ಏನೆಲ್ಲ ಒಂದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡುವಂತಹ ಆಪರ್ಚುನಿಟಿ ಸಿಗುತ್ತೆ. ಅಂಡ್ ಹಾಗೇನು ಬಿಲ್ಡ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆದ್ರೆ ಸಿಗುವಂತದ್ದು. ಅಂಡ್ ಈ ಒಂದು ಕಾಲೇಜಲ್ಲಿ ಬಂದ್ಬಿಟ್ಟು ನಿಮ್ಗೆ 100% ಪ್ಲೇಸ್ಮೆಂಟ್ ಸಪೋರ್ಟ್ ಆದ್ರೆ ಇರುತ್ತೆ. ಜೊತೆಗೆ ನಿಮ್ಗೆ ಜಾಬ್ ರೆಡಿ ಆದ್ರೆ ಇರುತ್ತೆ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗುವಷ್ಟು ಒಳಗಡೆ. ನೋಡಿ, ಈಗಾಗಲೇ ಒಂದು ಅಡ್ಮಿಷನ್ಸ್ ಆದ್ರೆ ಓಪನ್ ಆಗಿರುವಂತದ್ದು. ಎಲ್ಲ ತರದ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವೇನಾದ್ರೂ ಒಂದು ಒಳ್ಳೆ ಪ್ರೊಫೆಷನಲ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ರೆ, ನೀವು ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ಗೆ ಜಾಬ್ ಸಿಗಬೇಕು ಅಂತ ಅಂದ್ರೆ, ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಅಂತ ನಾನು ಹೇಳ್ತೀನಿ. ಯಾಕಂತ ಅಂದ್ರೆ ಈಗಿರುವಂತಹ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಹಾಗೇನು ಡೇಟಾ ಸೈನ್ಸ್ ಮೇಲೆನೆ ಎಲ್ಲ ಒಂದು ಕೋರ್ಸಸ್ ಆದ್ರೆ ಹೋಗ್ತಿರುವಂತದ್ದು. ಈ ಒಂದು ಕಾಲೇಜಲ್ಲಿ BCA ಒಂದು ಈ BCA ಇನ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಹಾಗೇನು ಡೇಟಾ ಸೈನ್ಸ್ ಅಲ್ಲಿ ಇದೆ. ನೀವು ಒಂದ್ಸಲಿ ಆದ್ರೆ ವಿಸಿಟ್ ಮಾಡಿ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆದ್ರೆ ಪ್ರೊವೈಡ್ ಮಾಡಿರ್ತೀನಿ. ಈಗ ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದ್ರೆ, ನೋಡಿ ಈ ವರ್ಷ ಡಿಗ್ರಿ ಮಾಡ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗುವ ಸ್ಕಾಲರ್ಶಿಪ್ ಯಾವುದು ಅಂತ ಅಂದ್ರೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಏನ್ ನೋಡ್ತಿದ್ದೀರಾ, SSP ಸ್ಕಾಲರ್ಶಿಪ್ ಅಂತ ಹೇಳಿ. ಸೊ ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಅಫಿಷಿಯಲ್ ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಸ್ಟೂಡೆಂಟ್ಸ್ ಗೆ ಪ್ರೊವೈಡ್ ಮಾಡ್ತಿರುವಂತದ್ದು. ನೀವು ಯಾವುದೇ ಡಿಗ್ರಿ ಮಾಡ್ತೀರಿ ಎಲ್ಲಾ ಒಂದು ಸ್ಟೂಡೆಂಟ್ಸ್ಗೂ ಈ ಒಂದು ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. ಇದಕ್ಕಿರುವಂತಹ ಮಿನಿಮಮ್ ಎಲಿಜಿಬಿಲಿಟಿ ಏನು ಅಂತ ಅಂದ್ರೆ, ನೀವು ಮಸ್ಟ್ ಬಿ ಕರ್ನಾಟಕ ಸ್ಟೂಡೆಂಟ್ ಆದ್ರೆ ಆಗಿರುತ್ತೆ ಅಷ್ಟೇ. ಇಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ಸ್ ಬಂದ್ಬಿಟ್ಟು ನೋಡೋದಾದ್ರೆ SSP ಸ್ಕಾಲರ್ಶಿಪ್ ಅಂತ ಹೇಳಿ, ಇದು 26-27 ಅಕಾಡೆಮಿಕ್ ಇಯರ್ಗೆ ಈಗಾಗಲೇ ಸ್ಕಾಲರ್ಶಿಪ್ ಆದ್ರೆ ಸ್ಟಾರ್ಟ್ ಆಗಿದೆ. ಈ ಒಂದು ಸ್ಕಾಲರ್ಶಿಪ್ ಅಂಡರ್ ಅಲ್ಲಿ ಡಿಪೆಂಡ್ಸ್ ಆನ್ ಯುವರ್ ಕೋರ್ಸ್ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುವಂತದ್ದು. ಇದಕ್ಕೆ ಅಪ್ಲೈ ಮಾಡೋದನ್ನು ಸಹ ತುಂಬಾ ಈಸಿಯಾಗಿ ಇರುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬರ್ತೀರಾ, ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡೋ ಹಾಗಿದ್ರೆ ಈ ಕಡೆ ಕ್ರಿಯೇಟ್ ಮಾಡ್ಕೋತೀರಾ, ಅಥವಾ ಈಗಾಗಲೇ ನಿಮ್ಮ ಹತ್ರ ಯೂಸರ್ ID ಪಾಸ್ವರ್ಡ್ ಇದ್ರೆ ಈ ಒಂದು ಯೂಸರ್ ID ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಸ್ಕಾಲರ್ಶಿಪ್ಸ್ ಗೆ ಅಪ್ಲೈನ ಮಾಡ್ಕೋತೀರಾ. ನೋಡಿ, ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಲಾಸ್ಟ್ ಡೇಟ್ ಬಗ್ಗೆ ಯಾರನ್ನು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾವು ಲಾಸ್ಟ್ ಡೇಟ್ಸ್ ಅನ್ನ ನೋಡೋದಾದ್ರೆ, ಸೊ ಡಿಪಾರ್ಟ್ಮೆಂಟ್ಸ್ ಗೆ ನೋಡಿ, ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 31/8/2026 ಅಂದ್ರೆ 8ನೇ ತಿಂಗಳವರೆಗೂ 31ನೇ ತಾರೀಕುವರೆಗೂ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅನ್ನ ನೀವು ನೀಟಾಗಿ ನೋಡ್ಕೊಳ್ಳೋದಾದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಒಂದು ಲಾಸ್ಟ್ ಡೇಟ್ಸ್ ಆದ್ರೆ ಕೊಟ್ಟಿರುವಂತದ್ದು. ಅಂಡ್ ಇನ್ನೊಂದು, ಇದು ಯಾವುದೇ ತರದ ಫೈನಲ್ ಲಾಸ್ಟ್ ಡೇಟ್ಸ್ ಆದ್ರೆ ಆಗಿರೋದಿಲ್ಲ. ಯಾಕಂತ ಅಂದ್ರೆ ಇಟ್ ಮೇ ಬಿ ಒಂದು ಚೇಂಜಸ್ ಆದ್ರೂ ಆಗ್ಬೋದು. ಬಟ್ ಇಲ್ಲಿ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ರಿಗೂ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಈ ಒಂದು ಡೇಟ್ಸ್ ಒಳಗಡೆ ನೀವು ಸ್ಕಾಲರ್ಶಿಪ್ಸ್ ಗೆ ಅಪ್ಲೈ ಮಾಡ್ಕೋಬಹುದು ಆಗಿರೋದ. ಸೊ ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ರೆ, ಇಲ್ಲಿ ನೋಡಿ, ನಿಮ್ಮ ಒಂದು ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ ನಲ್ಲಿರುವ ಹಾಗೆ ಹೆಸರು ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ ಮೊಬೈಲ್ ನಂಬರು, ಇಮೇಲ್ ID, ನಿಮ್ಮ ಒಂದು ರಿಜಿಸ್ಟರ್ ನಂಬರು, SSLC ಅಂಡ್ ನೆಕ್ಸ್ಟ್ ವಿದ್ಯಾರ್ಥಿಯ ಹೆಸರಿನಲ್ಲಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ ಅಂಡ್ ನೆಕ್ಸ್ಟ್ ವಿಕಲಚೇತನರಾಗಿದ್ದರಲ್ಲಿ UDID ಗುರುತಿನ ಸಂಖ್ಯೆ ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಡೀಟೇಲ್ಸ್, ಎಲ್ಲಿದ್ದೀರಾ, ಏನು ತಾಲೂಕು ಯಾವುದು ಏನು ಅಂತ ಹೇಳ್ಬಿಟ್ಟು ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಕಾಲೇಜ್ದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ.
ಹೋಗುತ್ತೆ. ನೀವು ಒನ್ಸ್ ಜಾಯ್ನ್ ಆದ್ಮೇಲೆ ಈಗಾಗಲೇ ನೀವು ಜಾಯ್ನ್ ಆಗಿದ್ರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅನ್ನ ಪ್ರೊವೈಡ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹಾಸ್ಟೆಲ್ ಡೀಟೇಲ್ಸ್ ಅನ್ನ ಆದ್ರೆ ಕೊಡಬೇಕಾಗುತ್ತೆ. ಓಕೆನಾ. ಸೊ ಈ ಒಂದು ಸಿಂಪಲ್ ಡೀಟೇಲ್ಸ್ ಇಂದ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಯಾವುದೇ ತರಹದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಆ ಡಾಕ್ಯುಮೆಂಟ್ ಅಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ ಅನ್ನ ಅಥವಾ ಆಧಾರ್ ಕಾರ್ಡ್ ನಂಬರ್ ಅನ್ನೆಲ್ಲ ಕೊಟ್ಟಾಗ ಅಲ್ಲೇ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಲ್ಲೇ ಒಂದು ನಿಮ್ಮ ಡೀಟೇಲ್ಸ್ ಎಲ್ಲಾನು ಸಹ ತೋರಿಸುತ್ತೆ. ಓಕೆನಾ. ಸೊ ಎಲ್ರಿಗೂ ಸಿಗುವಂತಹ ಸ್ಕಾಲರ್ಶಿಪ್ ಬಂದು ಇದು SSP ಸ್ಕಾಲರ್ಶಿಪ್ ಆದ್ರೆ ಆಗಿರುತ್ತೆ. ಈ ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೋಬೇಕು, ಇದರ ರಿಲೇಟೆಡ್ ಡೆಮೋ ವಿಡಿಯೋ ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನಾದ್ರೆ ಮಾಡಿ.